ಸ್ನೇಹಿತರೆ ನೋಡ್ತಾ ಇರ್ಬೋದು ರೊಟ್ಟಿ ಯಾವ ರೀತಿ ಉಬ್ಕೊಂಡು ಬರ್ತಾ ಇದೆ ಅಂತಂದ್ಬಿಟ್ಟು. ಯಾಕಂತಂದರೆ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು, ಯಾಕಂತಂದರೆ ಕೈಲಿಂದ ಮಾಡೋ ರೊಟ್ಟಿಗೂ ಈ ಲಟ್ಟಣಿಕೆಯಿಂದ ಮಾಡೋ ರೊಟ್ಟಿಗೂ ತುಂಬ ವ್ಯತ್ಯಾಸ ಇದೆ. ಮತ್ತು ಏಜಾದವರಿಗೆ ತುಂಬ ಕಷ್ಟ ಆಗುತ್ತೆ ತಿನ್ನೋದಕ್ಕೆ ಈ ರೀತಿ ಮಾಡೋದ್ರಿಂದ. ಕೈಲಿಂದ ಮಾಡಿ ಅದು ಚೆನ್ನಾಗಿರುತ್ತೆ ಹಂಗೆ ಹಿಂಗೆ ಅಂತ. ಬಟ್ ಏನಪ್ಪ ಅಂತಂದರೆ ಕೈಲಿಂದ ಮಾಡಿದರೂ ಕೂಡ ಸೇಮ್ ಬರುತ್ತೆ, ಮತ್ತು ಲಟ್ಟಣಿಕೆಯಿಂದ ಮಾಡಿದರೂ ಕೂಡ ಸೇಮ್ ಬರುತ್ತೆ. ಅದರಲ್ಲಿ ಏನು ವ್ಯತ್ಯಾಸ ಇರಲ್ಲ. ನಾವು ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು. ರೋಸ್ಟ್ ಬೇಕಾದರೂ ಮಾಡ್ಕೋಬೋದು, ನಾವು ತುಂಬ ಸಾಫ್ಟಾಗಿ ಬೇಕಾದರೂ ಮಾಡ್ಕೋಬೋದು, ಸ್ವಲ್ಪ ದಪ್ಪ ಮಾಡ್ಕೊಂಡ್ರೂ ಕೂಡ ಮೆತ್ತಗಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಮುಟ್ಟಿಗೆ ಮಾಡಿದ್ರೆ ಕೂಡ ನಮಗೆ ಮುಟ್ಟಿಗೆ ಆಗುತ್ತೆ, ಒಂದು ಚೂರು ಕೂಡ ಕಟ್ಟಾಗಲ್ಲ. ಯಾಕಂದರೆ ಅಷ್ಟು ಸಾಫ್ಟ್ ಆಗಿದೆ, ಅಷ್ಟು ಸ್ಮೂತ್ ಆಗಿದೆ ರೊಟ್ಟಿ ಕೂಡ. ಅದೇ ನನ್ನ ಲಟ್ಟಣಿಕೆಯಿಂದನೇ ನಾನು ತೀರಿರೋಂಥ ರೊಟ್ಟಿ ಯಾವ ರೀತಿ ಬಂದಿದೆ ಅಂತ ನೀವೊಂದು ಕಮೆಂಟ್ ಹಾಕಿದ್ದೀರಿ ಅಲ್ವಾ, ನೋಡ್ತಾ ಇರ್ಬೋದು. ಆ ಒಂದು ಕಮೆಂಟಿಗೆ ಇವತ್ತು ರಿಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಏನಪ್ಪ ಅಂತಂದರೆ ಹಿಟ್ಟು ಮಾತ್ರ ಸ್ವಲ್ಪ ಗಟ್ಟಿ ಮಾಡ್ಕೋಬಾರ್ದು, ಸ್ವಲ್ಪ ಮೆತ್ತು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನಿಮಗೆ ಲಟ್ಟಣಿಕೆ ಸೌಂಡ್ ಕೇಳ್ತಾ ಇರ್ಬೋದು. ಕೇಳಿಸ್ಲಿ ಅಂತಲೇ ನಾನು ಏನು ಮ್ಯೂಟ್ ಮಾಡ್ತಾ ಇಲ್ಲ. ನಾನಿಲ್ಲಿ ಸ್ವಲ್ಪ ಹಿಟ್ಟು ನಾದ್ತಾಯಿದ್ದೀನಿ, ಅಲ್ಲಿ ಸೈಡಲ್ಲಿ ರೊಟ್ಟಿನ ಮಾಡ್ತಾ ಇರೋದು ಸ್ನೇಹಿತರೆ. ನೋಡ್ತಾ ಇರ್ಬೋದು ಇಷ್ಟು ಸ್ಮೂತಾಗಿ ಹಿಟ್ಟನ್ನು ನಾದ್ಕೋಬೇಕು. ತುಂಬ ಗಟ್ಟಿ ನಾದ್ಕೊಂಡ್ರೆ ರೋಸ್ಟ್ ಆಗುತ್ತೆ ಅಷ್ಟೇ. ಸ್ವಲ್ಪ ಮೆತ್ತನ ಮಾಡಿಕೊಂಡು ಲಟ್ಟಣಿಕೆಯಿಂದ ಉದ್ದೋದ್ರಿಂದ ತುಂಬ ಸ್ಮೂತ್ ಆಗುತ್ತೆ. ರೊಟ್ಟಿ ಮಾತ್ರ ಉಬ್ಕೊಂಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನಾವು ಮಾಡೋದ್ರಲ್ಲೇ ಇದೆ ಅಷ್ಟೇನಿಲ್ಲ. ಸ್ವಲ್ಪ ಬಡ್ಕೊತೀನಿ, ಸ್ವಲ್ಪ ಬಡ್ಕೊಂಡು, ಯಾಕಂತಂದರೆ ರೌಂಡ್ ಶೇಪ್ ಬರಬೇಕಲ್ವ. ಇದು ಕೂಡ ನಾನು ಕಮೆಂಟ್ ಹಾಕಿದ್ರು, ಏನಪ್ಪ ಅಂತಂದರೆ ರೌಂಡ್ ಶೇಪ್ ನಾವು ಕೈಲಿಂದನೇ ಮಾಡ್ತೀವಿ ಅಂತ. ಬಟ್ ಎಲ್ಲರಿಗೂ ರೌಂಡ್ ಶೇಪ್ ಬರಲ್ಲ, ಅಂದರೆ ಒಂದು 5% ಜನಕ್ಕೆ ರೌಂಡ್ ಶೇಪ್ ಬರಲ್ಲ. ಅಂಥವ್ರಿಗೆ ನಾನು ವೀಡಿಯೋ ಮಾಡಿ ಹಾಕಿದ್ದೇನೆ ಹೊರತಾಗಿ ಎಲ್ಲರಿಗೂ ಅಲ್ಲ. ಎಲ್ಲರೂ ಸ್ವಲ್ಪ ಬ್ಯಾಡ್ ಕಮೆಂಟನ್ನು ಹಾಕ್ತಾಯಿದ್ದೀರಾ, ಇರಲಿ ಪರವಾಗಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಕೈಲಿಂದ ಮಾಡಿಕೊಂಡು ಸ್ವಲ್ಪ ಲಟ್ಟಣಿಕೆಯಿಂದ ಸ್ವಲ್ಪ ತೀರ್ಕೊಳ್ತಾ ಇದ್ದೀನಿ. ನಿಮಗೆ ನಮ್ಮ ವೀಡಿಯೋ ಇಷ್ಟ ಆಗಿಲ್ಲ ಅಂತಂದರೆ ದಯವಿಟ್ಟು ನೋಡೋಕೆ ಹೋಗ್ಬಿಡಿ. ನಿಜವಾಗ್ಲೂ ಸ್ವಲ್ಪ ಒಬ್ಬರಿಗೆ ಬೇಜಾರು ಮಾಡೋದ್ರಿಂದ ನಿಮ್ಗೆ ಏನು ಅನಿಸುತ್ತಾ, ಖುಷಿ ಅನಿಸುತ್ತಾ? ನಿಮಗೆ ಕೂಡ ಚಾನಲ್ ಇದೆ, ನನಗೆ ಹೆಸರು ತೆಗಿಯೋಕ್ಕೆ ಇಷ್ಟ ಇಲ್ಲ. ಯಾಕಂತಂದರೆ ಅವ್ರದ್ದು ಚಾನಲ್ ವೈರಲ್ ಆಗಬಾರ್ದು, ಅದು ಒಂದೇ ಕಾರಣಕ್ಕೆ ನಾನು ಹೇಳ್ತಿರೋದು. ಅವರು ಕೂಡ ಉಂಡಿನ ಮಕ್ಕ ಹೋಗು ಅಂತ ಹೇಳ್ತಿದ್ದಾರೆ. ನಿನಗೆ ಮಾಡೋಕ್ಕೆ ಕೆಲಸ ಇದ್ದರೆ ಕೆಲಸ ಮಾಡ್ಕೋ, ಬಟ್ ಕೆಲಸ ಮಾಡೋದು ಬಿಟ್ಟು ನನ್ನ ವೀಡಿಯೋ ನೋಡು ಅಂತ ನಾನು ಹೇಳಿಲ್ಲ, ಓಕೆನಾ? ಇದು ಬ್ಯಾಡ್ ಕಮೆಂಟ್ ಮಾಡಿದವ್ರಿಗೆ ಹೇಳ್ತಾ ಇದ್ದೀನಿ. ಒಂದು 3-4 ಜನ ಮಾಡಿದ್ದೀರಾ, ನಿಮಗೆ ಮಾಡೋ ಕೆಲಸ ಇದ್ದರೆ ಮಾಡ್ಕೊಳ್ಳಿ, ಪರವಾಗಿಲ್ಲ. ಬಟ್ ನನ್ನ ವೀಡಿಯೋನ ನೋಡೋದಕ್ಕೆ ಹೋಗಬೇಡಿ. ಅಪ್ಪಿತಪ್ಪಿ ನನ್ನ ಒಂದು ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅನ್ಸಬ್ ಮಾಡಿಕೊಂಡು ಹೋಗ್ತಾಯಿರಿ ಅಷ್ಟೇ. ಇಲ್ಲಿ ನಾನು ನಿನ್ನ ಹೆಸರಿಟ್ಬಿಟ್ಟು ಬಾರಮ್ಮ ನೋಡು ಅಂತ ನಾನೇನು ಕರೆದಿಲ್ಲ ನಿನಗೆ, ಓಕೆನಾ? ನನಗೆ ಏನು ಬರುತ್ತೋ ನಾನು ಅದನ್ನು ಪಬ್ಲಿಕ್ ಜೊತೆ ಹಂಚೋದಕ್ಕೆ ಇಷ್ಟಪಡ್ತೀನಿ. ನನಗೆ ಏನು ತಿಳಿಯುತ್ತೋ ಅದನ್ನು ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಬಿಟ್ಟು ಇಲ್ಲಿ ನನಗೆ ಬ್ಯಾಡ್ ಕಮೆಂಟ್ ಹಾಕ್ಬಾ ಅಂತ ನಾನು ಬೊಟ್ಟಿಟ್ಟು ನಿನ್ನ ಕರೆದಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ರೊಟ್ಟಿ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ, ತುಂಬ ಸ್ಮೂತಾಗಿ ಬರ್ತಾಯಿದೆ. ಯಾಕಂತಂದರೆ ಹಬ್ಬದ ದಿನ ಒಬ್ಬರ ಬಗ್ಗೆ ಏನೋ ಕೆಟ್ಟದ್ದು ಬಯಸಬಾರ್ದು ಅಂತ ನಾನು ಸುಮ್ಮನೆ ಇದ್ದೀನಿ, ಅಷ್ಟು ಬಿಟ್ಟರೆ. ಇಲ್ಲ ಅಂತಂದರೆ ಸರಿಯಾಗಿ ಬೈತಾ ಇದ್ದೆ, ಇರಲಿ ಪರವಾಗಿಲ್ಲ ಅಂತಂದ್ಬಿಟ್ಟು ಈ ಒಂದು ವಿಡಿಯೋನ ಹಾಕ್ತಾಯಿದ್ದೀನಿ. ಮತ್ತು ರೊಟ್ಟಿ ಉಬ್ಕೊಂಬರಲ್ಲ ಅಂತ ಹೇಳಿದಿರಲ್ವ, ನೋಡ್ತಾ ಇರ್ಬೋದು. ಅವ್ರಿಗೆ ಈ ಒಂದು ವಿಡಿಯೋ ಜೊತೆಗೆ ಬ್ಯಾಡ್ ಕಮೆಂಟ್ ಮಾಡಿದವ್ರಿಗೆ ಕೂಡ ಸ್ವಲ್ಪ ಹೇಳೋಣ ಅಂತಂದ್ಬಿಟ್ಟು ಮಾಡಿರೋದು ಅಷ್ಟೇ. ಯಾಕಂದರೆ ಪ್ರೂಫ್ ತೋರಿಸ್ಬಿಟ್ರೆ ನೆಕ್ಸ್ಟು ವೀಡಿಯೋ ಮಾಡಬೇಕಾದ್ರೂ ಕೂಡ ನೋಡಿದರೂ ಕೂಡ ಅವ್ರಿಗೆ ಅನಿಸ್ಬೋದು, ಯಾಕಂದರೆ ಇಲ್ಲ ಒಳ್ಳೆ ರೀತಿಯಲ್ಲೇ ಮಾಡ್ತಾಯಿದ್ದಾರೆ ಅಂತ ಅಂದ್ಕೋಬೋದು. ಬಟ್ ಉತ್ತರ ಕರ್ನಾಟಕದ ಜನರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ರೊಟ್ಟಿ ಮಾಡೋದು, ಬಟ್ ಭಾಳ ಜನಕ್ಕೆ ಗೊತ್ತಿಲ್ಲ. ಅಂಥವ್ರಿಗೆ ನಾನು ಶೇರ್ ಮಾಡ್ತಾಯಿದ್ದೀನಿ ಹೊರತಾಗಿ ಗೊತ್ತಿದ್ದವ್ರಿಗೆ ನಾನು ಯಾವತ್ತೂ ಶೇರ್ ಮಾಡಲ್ಲ. ನಾನು ಗೊತ್ತಿಲ್ಲದವ್ರಿಗೆ ಕಲೀರಿ ಅಂತ ಹೇಳ್ತಿದ್ದೀನಿ ಹೊರತಾಗಿ ತುಂಬ ಜನಕ್ಕೆ ರೊಟ್ಟಿ ಮಾಡೋದು ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಿರೋದು ಬರೀ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಗೊತ್ತು ಅಂತಂದ್ಬಿಟ್ಟು ನಾನು ಅವ್ರಿಗೆ ಶೇರ್ ಮಾಡ್ತಾಯಿಲ್ಲ. ಗೊತ್ತಿಲ್ಲದವ್ರು ಕೂಡ ಕಲೀಲಿ ಅಂತಂದ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ರೊಟ್ಟಿದು. ಓಕೆ, ನೋಡಿದ್ರಲ್ವ ಯಾವ ರೀತಿ ರೊಟ್ಟಿ ಮಾಡೋದು ತುಂಬ ಚೆನ್ನಾಗಿ ಮಾಡಬಹುದು. ಲಟ್ಟಣಿಕೆಯಿಂದನೂ ಕೂಡ ನಾವು ಮಾಡ್ಕೋಬೋದು. ರೊಟ್ಟಿನ ಉಬ್ಕೊಂಡು ಬರುತ್ತೆ. ಸ್ವಲ್ಪ ದಪ್ಪ ಮಾಡಿಕೊಂಡ್ರೆ ಆರಾಮಾಗಿ ಉಬ್ಕೊಂಬರುತ್ತೆ. ಬಟ್ ನಾನು ಇಲ್ಲಿ ದಪ್ಪ ಮಾಡ್ತಿಲ್ಲ, ಯಾಕಂತಂದರೆ ಅದು ಬೆಳಗ್ಗೆ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಮಧ್ಯಾಹ್ನಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ ದಪ್ಪ ಮಾಡ್ಕೊಂಬಿಟ್ರೆ. ಹಾಗೆ ಬಿಸಿ ರೊಟ್ಟಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ದಪ್ಪ ಮಾಡಿಕೊಂಡ್ರೆ. ಯಾಕಂದರೆ ನಾವು ಇಡೀ ದಿನವೂ ರೊಟ್ಟಿ ಊಟ ಮಾಡೋದ್ರಿಂದ ತುಂಬ ತೆಳ್ಳಗೆ ಮಾಡ್ಕೊತೀನಿ. ಆದರೂ ಕೂಡ ತೆಳ್ಳಗೆ ಮಾಡ್ಕೊಂಡ್ರೂ ಕೂಡ ನನಗಿಲ್ಲಿ ಉಬ್ಕೊಂಡು ಬರ್ತಾಯಿದೆ ರೊಟ್ಟಿ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೇನಾದ್ರೂ ಬ್ಯಾಡ್ ಕಮೆಂಟ್ ಹಾಕಬೇಕು ಅಂತ ಮನಸ್ಸಿದ್ರೆ ನಿಜವಾಗ್ಲೂ ನನ್ನ ಚಾನಲ್ನ ಓಪನ್ ಮಾಡಿ ನೋಡೋಕ್ಕೆ ಹೋಗಬೇಡಿ, ಓಕೆನಾ? ನೀವು ಒಬ್ಬರು ಇಬ್ಬರು ನೋಡೋದ್ರಿಂದ ನನ್ನ ಚಾನಲ್ ಬೆಳೆಯಲ್ಲ. ಸುಮಾರು ಜನ ಇದ್ದಾರೆ, ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಅವರು ಕೂಡ ನನ್ನ ಒಂದು ಟಿಪ್ಸ್ಗಳನ್ನು ಫಾಲೋ ಮಾಡ್ತಾರೆ.
ಕಲಿತಾ ಇರ್ತಾರೆ. ಅದು ಬಿಟ್ಬಿಟ್ಟು ಇಲ್ಲಿ ಬಂದು ಸುಮ್ಮನೆ ನಿಮಗೆ ಬರುತ್ತಾ ಬಿಡುತ್ತಾ ನಮಗೆ ಸೆಕೆಂಡ್ರಿ, ಅದು ನನಗೆ ಗೊತ್ತಿಲ್ಲ. ನನ್ನ ವೀಡಿಯೋ ನೋಡಿ ನೀವು ಬ್ಯಾಡ್ ಕಮೆಂಟ್ ಹಾಕೋದ್ರಿಂದ ನಿಮಗೇನು ಸಿಗುತ್ತೆ? ಒಬ್ಬರಿಗೆ ಮನಸ್ಸಿಗೆ ನೋವಾಗುತ್ತೆ ಹೊರತಾಗಿ ನಿಮಗೆ ಖುಷಿ ಸಿಗುತ್ತೆ, ಬಟ್ ಅದರಿಂದ ಪರಿಣಾಮ ಆಗೋದು ನಮಗೆ. ಅದು ಬಿಟ್ಬಿಟ್ಟು ನಿಮಗೆ ನೋಡೋದಕ್ಕೆ ಇಷ್ಟ ಇಲ್ಲ, ಓಕೆ ಸುಮ್ಮನೆ ಹೋಗ್ತೀರಿ, ಸ್ಕಿಪ್ ಮಾಡಿ ಹೋಗ್ತೀರಿ ಅಷ್ಟೇ. ನಾನಿಲ್ಲಿ ನಿನ್ನ ಕರಿ ಬಾರಮ್ಮ ನೋಡಬಾರಮ್ಮ ಅಂತಂದ್ಬಿಟ್ಟು ಹೆಸರಿಟ್ಟು ನಾನು ಯಾವತ್ತೂ ಕರೆದಿಲ್ಲ. ಜೋಳಿಕಾಯಿ ಪಲ್ಯ ಮತ್ತು ಮೊಸರು ಮೆಣಸಿನ್ಕಾಯಿ ಚಟ್ನಿ, ಹಸಿರು ಮೆಣಸಿನ್ಕಾಯಿ ಚಟ್ನಿನ ಇಲ್ಲಿ ನೋಡ್ತಾ ಇರ್ಬೋದು ಊಟ ಮಾಡ್ತಾಯಿದ್ದೀನಿ. ನಿಮ್ಮ ಜೊತೆ ರಿಯಲ್ಲಾಗಿ ಲೈವಲ್ಲೇ ನಾನು ಆರಾಮಾಗಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇದು ಒಂದು ಟಿಪ್ಸಿ ಇಲ್ಲ ಅಂತ ಅಂದ್ಕೋಬಹುದು, ಬಟ್ ಬ್ಯಾಡ್ ಕಮೆಂಟ್ ಮಾಡಿದವರಿಗೆ ನಾನು ರಿಸಲ್ಟ್ ಕೊಟ್ಟಿದ್ದೀನಿ. ಜೊತೆಗೆ ರೊಟ್ಟಿ ಸಾಫ್ಟೇ ಬರಲ್ಲ, ಲಟ್ಟಣಿಕೆಯಿಂದ ಮಾಡಿದ್ರಂತ ಹೇಳಿದ್ರಲ್ವ, ನೋಡ್ತಾ ಇರ್ಬೋದು ಪ್ರೂಫ್ ಸಮೇತ ನಿಮಗೆ ತೋರಿಸಿದ್ದೀನಿ.